ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡಿದ್ದೇನೆ. ಮೊದಲನೇ ವರ್ಷದ ಪುಣ್ಯಸ್ಮರಣೆ ಶ್ರೀಮತಿ ಶಾರದಮ್ಮ ಹಾಗೂ ಎಲ್ಲ ನಿಂತ್ಕೊಂಡ್ಬಿಡೋಣ ನಾವು ಸ್ವಲ್ಪ ಹಾಂ ನಾವು ಸ್ವಲ್ಪ ಸರ್ ಒಂದು ಸ್ವಲ್ಪ ಹಂಗೆ ಸರ್ ಒಂದು ಸ್ವಲ್ಪ ಸ್ವಲ್ಪ ಈ ಕಡೆ ಇರೋಣ ಒಂದು ನಿಮಿಷ ಇರೋಣ ಒಂದು ನಿಮಿಷ ಅಣ್ಣ ಅಲ್ಲೇ ಹಂಗೆ ಇಟ್ಕೊಳ್ಳಿ ನಮ್ಮ ಸೈಡಲ್ಲಿ ಅವರ ಕುಟುಂಬಕ್ಕೆ ಎಲ್ಲ ಗೌರವವನ್ನು ನೀಡಬೇಕಾಗಿ ಮಾಡಿಕೊಡ್ತೇನೆ. ಹಂಗೆ ಅಲ್ಲೇ ಇಟ್ಕೊಳ್ಳಿ ಸರ್, ಕರೆಕ್ಟಾಗಿದೆ ಸರ್. ಹಂಗೆ ಇಟ್ಕೊಂಬಿಡಿ ಸರ್, ಅಡ್ಡ ಆಗ್ಬಿಡ್ತಾರೆ ಅವ್ರು ಬರಲಿ. ಹಂಗೆ ಇರಲಿ ಇಟ್ಕೊಂಬಿಡೋಣ ಸರ್. ಒಂದು ಸ್ವಲ್ಪ ಈ ಕಡೆ ನೋಡಿ ಸರ್, ಹಂಗೆ ರೀ ಸರ್. ಹಾಗೆ ರೀ ಸರ್. ಅವರು ಹಾಗೆ ಇರ್ತಾರೆ. ಹಾಗೆ ರೀ ಹಾಗೆ ರೀ ಮೇಡಲ್ಮೇ ಸ್ಟಿಲ್ ಹಾಕ್ಬಿಡಂಗೆ ಕೊಡ್ತೀನಿ ಬಿಡಿ. ಆರಾಮನ ಓಕೆನಾ? ಓಕೆನಾ? ಹೆಮ್ಮೆಯಾದ ವಿಷಯ ಏನು ಅಂದರೆ ಮಕ್ಕಳನ್ನ ಬೇರೆಯವ್ರನ್ನ ಬೇರೆ ಅಂತ ಒಂದು ದಿನ ಅವ್ರನ್ನ ನೋಡಿದವರೇ ಅಲ್ಲ. ಮಕ್ಕಳು ಒಂದೇ, ಬೇರೆಯವರು ಹಾಗೆ, ಬೇರೆಯವ್ರ ಮಕ್ಕಳು ಒಂದೇ ಅನ್ನೋದು ಎಲ್ಲರೂ ಒಂದೇ ಸಮನಾಗಿ ನೋಡ್ಕೊಂಬಂದಿದ್ದೆ. ಅವರಲ್ಲಿ ತುಂಬ ಮುಗ್ಧ ಮನಸ್ಸನ್ನು ನಾವು ನೋಡಿದ್ವಿ. ನಾವು ಕೂಡ ನಮ್ಮ ತಂದೆಯವ್ರ ದಾರಿನಲ್ಲೇ ಬರಬೇಕು ಅನ್ನೋದೇ ನಮ್ಮದು. ಇದು ಕೂಡ ದಾರಿನಲ್ಲೇ ಹೋಗಬೇಕು, ಅವರಂತೆ ನಾವು ನಡಿಬೇಕು, ಅವರಂತೆ ನಾವು ಎಲ್ಲ ದೊಡ್ಡ ವ್ಯಕ್ತಿಗಳು ಹೇಳಿದಾಗೆ ಅವರಲ್ಲಿ ನೋವನ್ನ ಆಗಲಿ, ಅವ್ರ ಮೇಲೆ ಹಸುವೆ, ಇವ್ರ ಮೇಲೆ ಹಸುವೆ, ಈ ರಾಜಕೀಯ, ಈಗಿನ ರಾಜಕೀಯ ಅವರಲ್ಲಿ ನಾವು ಕಾಣಲಿಲ್ಲ ಯಾವತ್ತೇ ಆಗಲಿ. ಅವರದ್ದೇ ಒಂದು ಭಿನ್ನಾಭಿಪ್ರಾಯಗಳನ್ನ ತಗೊಂಡು ಅದೇ ಭಿನ್ನಾಭಿಪ್ರಾಯದಿಂದನೇ ಅವರು ಜೀವನ ಪೂರ್ತಿ ಹಾಗೆ ನಡ್ಕೊಂಡಿದ್ದೇ ಒಂದು ಹೆಮ್ಮೆ. ಅವ್ರ ಮಗಳಾಗಿ ನಾನು ನಿಜವಾಗ್ಲೂ ಹೇಳ್ತೇನೆ, ಅವ್ರ ಮಗಳಾಗಿ ಹುಟ್ಟಿದ್ದು ಯಾವೇ ಭಿನ್ನಾಭಿಪ್ರಾಯವಿಲ್ಲದೆ ಅವರ ರಾಜಕೀಯ ಇಲ್ಲಿವರೆಗೂ ತಗೊಂಡು ಬಂದು ಈ ತನಕ ನಿಲ್ಲಿಸಿದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ಅವ್ರು ನಿಂತಿದ್ದಾರೆ ಅನ್ನೋದೇ ಒಂದು ಹೆಮ್ಮೆ. ನಾವು ಕೂಡ ಅದೇ ದಾರಿನಲ್ಲಿ ಬರಬೇಕು, ಅದೇ ವಿಶ್ವಾಸ ಜನಗಳ ಮೇಲೆ ಇರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಕೂಡ. ಥ್ಯಾಂಕ್ ಯು ಮೇಡಮ್. ಹಂಗೆ ಇರಿ, ಹಾಗೆ ಇರಿ. ರಾಮಣ್ಣ ಈ ಕಡೆ ನಿಲ್ಸ್ಕೊಂಡು ಒಂದು ಫೋಟೋ ತಗೊಂಡು ಅವರ ಮಾರ್ಗದರ್ಶನ ಇವತ್ತು ಇಲ್ಲಿ ಇಷ್ಟು ಜನಗಳು ಅವರು ಪುಣ್ಯಸ್ಮರಣ ಕಾರ್ಯಕ್ರಮವನ್ನು ಆಯೋಜಿಸಿರೋ ರೀತಿಯಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟರ ಮಟ್ಟಿಗೆ
ಒಂದು ಮಾರ್ಗದರ್ಶಿಯಾಗಿದ್ದರು. ನನ್ನ ಸಂಸಾರ ಅಥವಾ ನಮ್ಮ ಫ್ಯಾಮಿಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಅವರ ಕೋಲಾರ ಜಿಲ್ಲೆಯಲ್ಲಿ ಅವರ ಹೆಸರು, ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಅಭಿಮಾನಿಗಳು ಅಂತ ಒಂದು ಸಂಘ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಆಯೋಜಿಸಿರೋ ರೀತಿಯೇ ಇಲ್ಲಿ ಒಂದು ಉದಾಹರಣೆಯಾಗಿದೆ. ನಮ್ಮ ತಂದೆಯವರು ಒಂದು ಒಟ್ಟು ಕುಟುಂಬನ ಒಟ್ಟಿಗೆ ಕರ್ಕೊಂಡು ಬಂದಂಗೆ ಇಡೀ ಕೋಲಾರ ಜಿಲ್ಲೆನ ಅವರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನನಗೆ ತುಂಬ ಹೆಮ್ಮೆಯಾಗಿದೆ. ಒಳ್ಳೆಯ ಕುಟುಂಬವನ್ನು ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ. ಹಾಗೆ ನಮ್ಮ ಕುಟುಂಬ ಹೆಂಗೆ ಕಟ್ಟಿದ್ರು ಹಂಗೆ ಸಮಾಜದಲ್ಲಿ ಕೂಡ ಅವರು ಉತ್ತಮ ಕುಟುಂಬವನ್ನು ಕಟ್ಟಿದ್ದಾರೆ. ಅದು ನಮ್ಗೆ ಹೆಮ್ಮೆ ಇದೆ ಅಂತ. ನಮ್ಮ ಒಟ್ಟು ಕುಟುಂಬ ಅಂದರೆ ನನ್ನ 2 ಚಿಕ್ಕಪ್ಪಂದರು, ನನ್ನ ತಂದೆ, ಒಂದು ಒಟ್ಟು ಕುಟುಂಬದಲ್ಲಿ ಬಂದಂಥ ನಾವುಗಳು ಯಾವ ಥರ ನಡ್ಕೊಂಡಿದ್ದೀವೋ ಅದೇ ಥರ ಇಡೀ ಕೋಲಾರ ಜಿಲ್ಲೆಯನ್ನು ಒಂದು ಒಟ್ಟು ಕುಟುಂಬದಲ್ಲಿ ಒಂದು ಗಾದೆ ಹೇಳಿದ್ರು ನಮ್ಮ ತಂದೆ, ಹನಿಗನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ ಅಂತ. ಅದೇ ಉದಾಹರಣೆ ಇಲ್ಲಿ ಕಾಣ್ತಾ ಇತ್ತು ನನಗೆ. ನನ್ನ ಈ ಒಂದು ಸಮಾರಂಭ ಏನಿತ್ತು ಸೇಮ್ ಅವರು ಏನು ಹೇಳೋರು ಉದಾಹರಣೆ ಅದೇ ಥರ ಕಾಣ್ತಿತ್ತು. ಪ್ರತಿಯೊಂದು ಕಾರ್ಯದಲ್ಲೂ ಒಂದು ಕೂಡು ಮಾಡಿಕೊಳ್ಳೋದು, ಸರಳತೆ, ಆ ಥರ ಶಿಸ್ತು, ಆ ಶಿಸ್ತು ಇಲ್ಲಿ ಕಾಣ್ತಿತ್ತು. ನಿಶಬ್ದತೆ, ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದ ರೀತಿ ಅವರ ಶಿಸ್ತಿಗೆ ಮಾರ್ಗದರ್ಶನವಾಗಿತ್ತು. ಅವರ ಹೇಳ್ಕೊಟ್ಟ ಹೆಜ್ಜೆಗಳಲ್ಲೂ ಅವರ ಏನಂತಾರೆ ಅವರ ಬಳಗ ಏನು ಮಾಡ್ಕೊಂಡಿದ್ದಾರೆ ಅದು ತುಂಬ ಖುಷಿ ಅನ್ನಿಸ್ತು ನನಗೆ. ನಾನು ಅದಕ್ಕೆ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಫಸ್ಟ್ ಆಫ್ ಆಲ್ ಅವರ ಎಲ್ಲ ಬಳಗದವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಹಿರಿಯ ನಾಯಕರುಗಳಾದ ಎಲ್ಲ ರಮೇಶ್ ಕುಮಾರ್ ಸರ್ ಇರ್ಬೋದು, ಕೃಷ್ಣ ಬೈರೇಗೌಡ ಸರ್ ಇರ್ಬೋದು, ಸುದರ್ಶನ್ ಸರ್ ಮತ್ತು ಅಹಮದ್ ಸರ್ ಇರ್ಬೋದು, ಅನಿಲ್ ಕುಮಾರ್ ಅವರು ಎಲ್ಲರೂ ಅವರವರ ಮನಸ್ಸು ಬಿಚ್ಚಿ ಮಾತಾಡಿದರು. ಅವರ ಅಭಿಮಾನವನ್ನು ಅವರು ವ್ಯಕ್ತಪಡಿಸಿದರು. ಅವರ ಮಾರ್ಗದರ್ಶನದಲ್ಲಿ ನಡೆದು ಬಂದಂಥ ರೀತಿನ ಹಂಚ್ಕೊಂಡ್ರು. ನನಗೆ ತುಂಬ ತುಂಬ ಖುಷಿಯಾಗಿದೆ. ನಾನು ಅವರಲ್ಲಿ ಒಬ್ಬಳು ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ರ ನಂತರ ಕುಟುಂಬದ ನಿಂತ್ಕೊಂಡು ಮೇಲೆ ಯಾರನ್ನ ಪೊಲಿಟಿಷನಲ್ಲಿ ಬರ್ತಾರಾ? ಇವಾಗ ಆಸೆ ಇದೆ ನಿಮಗೆ? ನೀವುಗಳು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕಿಂತ ನಿಮ್ಮ ಮಗನಾಗಿ ಅವನ ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ. ನೀವು ಬೆನ್ನು ತಟ್ಟಿ ಅವನ ಕೈ ಹಿಡಿದು ಕರ್ಕೊಂಡ್ರೆ ನಿಜವಾಗಿ ಖಂಡಿತವಾಗೂ ಅವನು ಅಪ್ಪ ದಾರಿಯಲ್ಲಿ ಬರೋಕ್ಕೆ ಅವನು ಇಚ್ಛೆ ಪಡ್ತಾನೆ. ನಿಮ್ಮಗಳ ಸಹಕಾರ ಅವನ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಇಷ್ಟು ಜನ ಸೇರಿ ಇಷ್ಟು ಬಳಗನ ಕೂಡಿ ಮಾಡಿದ್ದೀರಾ ತಾವುಗಳೆಲ್ಲರೂ. ಈಗ ಅನಿಲ್ ಸಾಹೇಬ್ರು ಇರ್ಬೋದು, ರಮೇಶ್ ಕುಮಾರ್ ಸಾಹೇಬರು, ಸುದರ್ಶನ್ ಅಂಕಲ್, ಇವ್ರನ್ನೆಲ್ಲ ಸಾಹೇಬರು ಅನ್ನೋದಕ್ಕಿಂತ ನಾವು ಹುಟ್ಟಿದಾಗಲಿಂದ ನಮ್ಮ ಜೊತೆಯಲ್ಲಿ ತಂದೆಯವ್ರ ಜೊತೆ ಬಂದಿರೋದ್ರಿಂದ ಒಂದು ಕುಟುಂಬ ಆಗಿಬಿಟ್ಟಿದೆ. ಎಲ್ಲರನ್ನೂ ಅಂಕಲ್ ಅಂತಲೇ ಕರೀತಾನೆ. ಮಂತ್ರಿಗಳು, ಕೃಷ್ಣ ಬೈರೇಗೌಡರು ಎಲ್ಲರೂ ಈ ದಿನ ಅಪ್ಪ ಅವ್ರನ್ನ ನೆನೆದು ಇಷ್ಟು ಸಮಯ ಕೊಟ್ಟು ನಮ್ಮನ್ನೆಲ್ಲನೂ ಕರೆದು ಇಷ್ಟು ಆಡಂಬರದಿಂದ ಇದು ಮಾಡಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು.